ಯಾರಾಗ್ತಾರೆ ಈ ವರ್ಷದ ಬಿಗ್ ಬಾಸ್ನ ಫೈನಲಿಸ್ಟ್, ಹಾಗೆಯೇ ಯಾರು ವಿನ್ ಆಗ್ಬೋದು ಅನ್ನೋ ಕುತೂಹಲ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಅಂತೂ ನನಗೆ ಮೊನ್ನೆ ಶುರುವಾದಂಗಿತ್ತು, ಆಲ್ರೆಡಿ ನೋಡಿದರೆ ಮುಗಿಯೋಕೆ ಬಂದಿದೆ. ಸೊ ಇದರ ಒಂದು ಫಿನಾಲೆ ಯಾವಾಗಿರುತ್ತೆ, ಹಾಗೆ ಇದರ ಪ್ರೈಸಸ್ಗಳು ಹೇಗಿರ್ಬೋದು, ಕಂಟೆಸ್ಟೆಂಟ್ಗಳು ಯಾರಿರ್ತಾರೆ, ಇದೆಲ್ಲದ್ರ ಬಗ್ಗೆ ಕೂಡ ಚರ್ಚೆ ತುಂಬಾ ಜೋರಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಸೊ ನಾವು ಕೂಡ ಇವತ್ತು ಇದೇ ವಿಚಾರದ ಬಗ್ಗೆ ಮಾತಾಡೋಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ನೀವೇನಾದ್ರು ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಬಿಗ್ ಬಾಸ್ ಫಿನಾಲೆ ಯಾವಾಗ, ಫಿನಾಲೆಗೆ ಎಂಟ್ರಿ ಕೊಡೋದು ಎಷ್ಟು ಸ್ಪರ್ಧಿಗಳು ಅನ್ನೋ ಕನ್ಫ್ಯೂಷನ್ ಕೆಲವೊಬ್ಬರಿಗೆ ಇದ್ದೇ ಇರುತ್ತೆ. ಸೊ ಅಂಥದ್ರಲ್ಲಿ ಈ ವಾರದ ಬಿಗ್ ಬಾಸ್ ಕೊನೆಯಲ್ಲಿದೆ. ಅಂದರೆ ಈಗಾಗಲೇ ಟಿಕೆಟ್ ಟು ಫಿನಾಲೆ ರೇಸ್ ಕೂಡ ಆರಂಭ ಆಗಿದ್ದು, ಈ ಬಾರಿ ಕಪ್ ಗೆಲ್ಲೋದು ಯಾರು ಎಂಬ ಕುತೂಹಲ ಕೂಡ ಹೆಚ್ಚಾಗಿದೆ. ಜನವರಿ 17 ಹಾಗೂ 18ರಂದು ಬಿಗ್ ಬಾಸ್ ಫಿನಾಲೆ ನಡೆಯಲಿದೆ. ಅದಕ್ಕೂ ಮೊದಲು ಎಷ್ಟು ಎಲಿಮಿನೇಷನ್ ನಡೆಯುತ್ತದೆ, ಬಹುಮಾನ ಕೊಡೋದೇನು, ಫಿನಾಲೆ ಯಾವ ರೀತಿಯಲ್ಲಿ ನಡೆಯುತ್ತದೆ ಎಂಬ ಬಗ್ಗೆ ಚರ್ಚೆಗಳು ಕೂಡ ಆಗ್ತಿದೆ. ಈ ಬಾರಿ ಬಿಗ್ ಬಾಸ್ 100 ದಿನಗಳು ಮಾತ್ರವಲ್ಲ, ಅಂದರೆ 100 ಡೇಸ್ಗಿಂತ 112 ದಿನಗಳ ಕಾಲ ಪ್ರಸಾರ ಆಗುತ್ತಿರೋದು ಕೂಡ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಫಿನಾಲೆ ಯಾವಾಗ ಅಂತ ಕೇಳೋರಿಗೆ ಈ ವರ್ಷ ಜನವರಿ 17 ಹಾಗೆ 18ರಂದು ಅಂತಿಮ ಘಟ್ಟ ತಲುಪಲಿದ್ದು, ಗ್ರ್ಯಾಂಡ್ ಫಿನಾಲೆ ಅವತ್ತೇ ನಡೆಯಲಿದೆ. ಪ್ರಸ್ತುತ 15 ವಾರಕ್ಕೆ ಕಾಲಿಟ್ಟಿರುವ ಬಿಗ್ ಬಾಸ್ ಮನೆಯಲ್ಲಿ ರಾಶಿಕಾ ಶೆಟ್ಟಿ, ಅಶ್ವಿನಿ ಗೌಡ, ಗಿಲ್ಲಿ ನಟ, ಕಾವ್ಯ, ರಕ್ಷಿತಾ, ರಘು, ಧ್ರುವಂತ್ ಹಾಗೂ ಧನುಷ್ ಹೀಗೆ 8 ಮಂದಿ ಸ್ಪರ್ಧಿಗಳಿದ್ದಾರೆ. ಫಿನಾಲೆಗೆ ಉಳಿಯೋದು 6 ಅಥವಾ 5 ಮಂದಿ ಮಾತ್ರ. ಕಳೆದ ಸೀಸನ್ನಲ್ಲಿ ಫಿನಾಲೆಗೆ 6 ಜನರನ್ನು ಉಳಿಸಿಕೊಳ್ಳಲಾಗಿತ್ತು. ಹಾಗೆ ಎಲಿಮಿನೇಷನ್ ಹೇಗೆ ಅಂತ ಕೇಳೋದಾದ್ರೆ, ಮುಂದಿನ ವಾರ ಮಧ್ಯವಾರದ ಎಲಿಮಿನೇಷನ್ ಇರಲಿದೆ. ಅಂದರೆ ಈ ವಾರ ಮಧ್ಯದಲ್ಲಿ ಕೂಡ ಯಾರಾದರೂ ಎಲಿಮಿನೇಟ್ ಆಗ್ತಾರೆ. ಹಾಗೆ ಈ ವಾರಾಂತ್ಯದಲ್ಲಿ ಒಂದು ಎಲಿಮಿನೇಷನ್ ಕೂಡ ಆಗಲಿದೆ ಎನ್ನಲಾಗ್ತಿದೆ. ಈ ಟಾಪ್ 6 ಸ್ಪರ್ಧಿಗಳಲ್ಲಿ ಒಬ್ಬರನ್ನ ಜನವರಿ 17ರಂದು ಎಲಿಮಿನೇಟ್ ಮಾಡುವ ಸಾಧ್ಯತೆ ಇದ್ದು, 18ರಂದು ಉಳಿದ 3 ಸದಸ್ಯರನ್ನ ಎಲಿಮಿನೇಟ್ ಮಾಡಬಹುದು. ಫಿನಾಲೆ ವೀಕಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಮೂಲಕ ಇನ್ನೊಬ್ಬ ಸದಸ್ಯರನ್ನ ಮನೆಯಿಂದ ಹೊರ ಹಾಕಲಾಗುತ್ತದೆ. ಹೀಗೆ ಕೊನೆಗೆ ಫಿನಾಲೆ ಸಮಯದಲ್ಲಿ 6 ಮಂದಿ ಇರಬಹುದು ಎನ್ನಲಾಗಿದೆ. ಇನ್ನು ಬಹುಮಾನದ ಬಗ್ಗೆ ನೋಡೋದಾದ್ರೆ, ಫಿನಾಲೆ ಸಂಜೆ 6 ಗಂಟೆಗೆ ಆರಂಭ ಆಗುವ ಸಾಧ್ಯತೆ ಇದೆ. ಎಲಿಮಿನೇಟ್ ಆಗಿರುವ ಸ್ಪರ್ಧಿಗಳು ಡ್ಯಾನ್ಸ್ ಕೂಡ ಮಾಡ್ತಾರೆ. ಈ ಬಾರಿ ಎಲಿಮಿನೇಟ್ ಆದ ಸ್ಪರ್ಧಿಗಳು ಫಿನಾಲೆಯಲ್ಲಿ ಇರಲಿದ್ದಾರೆ. ಗೆದ್ದ ಸ್ಪರ್ಧಿಗೆ 50 ಲಕ್ಷ ಕ್ಯಾಶ್ ಹಾಗೂ ಟ್ರೋಫಿ ಸಿಗಲಿದೆ. ಇನ್ನು ಈ ವಾರ ಅಚ್ಚರಿಯ ನಾಮಿನೇಷನ್ ಕೂಡ ನಡೆದಿದೆ. ಧನುಷ್ ಕ್ಯಾಪ್ಟನ್ಸಿಯವರನ್ನ ಹೊರತುಪಡಿಸಿ ಗಿಲ್ಲಿ ನಟ, ಅಶ್ವಿನಿ, ಕಾವ್ಯ, ರಕ್ಷಿತಾ, ರಾಶಿಕಾ, ರಘು ಮತ್ತು ಧ್ರುವಂತ್ ಸೇರಿ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ. ಹಾಗಾಗಿ ಈ ವಾರ ಯಾರೇ ಎಲಿಮಿನೇಟ್ ಆದರೂ ಬಿಗ್ ಬಾಸ್ ಆಟದಕ್ಕೆ ದೊಡ್ಡ ತಿರುವು ಕೂಡ ಸಿಗಲಿದೆ. ಬಿಗ್ ಬಾಸ್ ಮನೆಯಲ್ಲಿ 90 ದಿನಗಳ ಕಾಲ ಇದ್ದ ಸ್ಪಂದನ ಅವರು ಕಳೆದ ವಾರ ಎಲಿಮಿನೇಟ್ ಕೂಡ ಆಗಿದ್ದಾರೆ. ನೀವೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಸ್ನೇಹಿತರೆ. ಹಾಗೆ ಈ ವಾರ ಇನ್ನು ಟಾಪ್ 6 ಅಲ್ಲಿ ಯಾರೆಲ್ಲ ಇರ್ತಾರೆ, ಯಾರೆಲ್ಲ ಮನೆಗೆ ಹೋಗ್ತಾರೆ, ನಮಗೂ ಕೂಡ ಕ್ಯೂರಿಯಾಸಿಟಿ ಇದೆ. ಹಾಗೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಮನಸ್ಸಿಗೆ ಪ್ರಕಾರ ಯಾರು ಇರ್ತಾರೆ, ಯಾರು ಹೋಗ್ತಾರೆ ಅಂತ ಹೇಳಿ. ಸೊ ಇನ್ನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಕೂಡ ಮುಗಿತಾ ಇದೆ. ಸೊ ಏನೇ ಹೇಳಿ, ಬಿಗ್ ಬಾಸ್ ಅಂತ ಅಂದ್ರೇ ನಮ್ಗೆಲ್ರಿಗೂ ಕೂಡ ಒಂದು ಕ್ರೇಜು ಅಲ್ವಾ. ಸೊ ಅದಕ್ಕಿರುವಂತಹ ಫ್ಯಾನ್ ಬೇಸೇ ಬೇರೆ ಅಂತಲೇ ಹೇಳ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.